ರಾಜ್ಯದಲ್ಲಿ ಏರಿಕೆ ಆಗ್ತಾ ಇದೆ ಕೊರೋನಾ ಕೇಸ್ 92 ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾದರೆ ಬೆಂಗಳೂರೊಂದರಲ್ಲೇ 80 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಮೈಸೂರಿನಲ್ಲಿ 5, ಬಳ್ಳಾರಿಯಲ್ಲಿ 3, ರಾಮನಗರದಲ್ಲಿ 1, ಮಂಡ್ಯದಲ್ಲಿ 1 ಕೇಸ್ ದಾಖಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏರಿಕೆ ಆಗಬಹುದಾದಂತಹ ಆತಂಕ ಇದೆ. ಸದ್ಯಕ್ಕೆ 92 ಕೊರೋನಾ ಕೇಸ್ಗಳು ದಾಖಲಾಗಿವೆ. ಆಕ್ಟಿವ್ ಕೇಸ್ಗಳ ಸಂಖ್ಯೆಯನ್ನು ಗಮನಿಸಿಕೊಳ್ತಾ ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವಂತಹ ಅಂದಾಜನ್ನ ಕೊಡ್ತಾ ಇದೆ. ಕಾರಣ ಕ್ರಿಸ್ಮಸ್ ಬರುತ್ತೆ, ನ್ಯೂ ಇಯರ್ ಬರುತ್ತೆ, ಅನಂತರ ಸಂಕ್ರಾಂತಿ, ಹೀಗೆ ಹಬ್ಬಗಳ ಒಂದು ಸಾಲು ಬಂದಂತಹ ಸಂದರ್ಭದಲ್ಲಿ ಜನ ಹೆಚ್ಚು ಮಾರುಕಟ್ಟೆಗಳಲ್ಲಾಗ್ಲಿ ಅಥವಾ ಹೆಚ್ಚು ಜನಸಂದಣಿ ಇರುವಂತಹ ಪ್ರದೇಶಗಳಲ್ಲಾಗ್ಲಿ ಹೋಗೋದು ಸಹಜ. ಅಂತಹ ಸಂದರ್ಭದಲ್ಲಿ ಇದರ ಪರಿಣಾಮ ಹೇಗಿರುತ್ತೆ, ಇದರ ಸ್ಪ್ರೆಡ್ ಅತಿ ವೇಗವಾಗಿರುತ್ತೆ ಅಂತ ಹೇಳ್ತಿರೋದ್ರಿಂದಾಗಿ ಇದರ ಪರಿಣಾಮಗಳೇನಾಗಬಹುದು ಮುಂದೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ರಾಜ್ಯದಲ್ಲಿ 92 ಕೇಸ್ ಇದೆ, ಆದರೆ ಬೆಂಗಳೂರಿನ ಪಾಲೆ ಹೆಚ್ಚಿರೋದು. 80 ಕೇಸಸ್ ಬೆಂಗಳೂರಿನಲ್ಲೇ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಬಹುದು ಅನ್ನುವಂತಹ ಆತಂಕ ಕಾರಣ ಹೆಚ್ಚು ವ್ಯಾಪಾರ ವಹಿವಾಟುಗಳು ಅಥವಾ ಕೆಲಸ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯದಿಂದ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾರೆ. ಇದರಿಂದಾಗಿ ಮುಂದಿನ ಸಮಸ್ಯೆಗಳು ಬೆಂಗಳೂರಿಗೆ ಏನಾಗಬಹುದು ಅನ್ನುವಂತಹ ಅಂದಾಜಿದೆ. ದಿವ್ಯಾ, ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಕೇಸ್ ಏರಿಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾಕೆಂತಂದ್ರೆ ವಿದೇಶದಿಂದ ಬರ್ತಕ್ಕಂಥ ಪ್ರಜೆಗಳಿಗೂ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ ಅನ್ನ ಸರ್ಕಾರ ಹಾಕಿಲ್ಲ. ಬೇರೆ ರಾಜ್ಯದಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೂ ಕೂಡ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಹಾಕಿಲ್ಲ. ಅದಲ್ಲದೆ ತಮ್ಮ ರಾಜ್ಯದಲ್ಲಿ ಗುಂಪುಗೂಡುವಂಥ ಪ್ರದೇಶಗಳು ಮಾಸ್ಕ್ ಅಷ್ಟೇ ಹಾಕಬೇಕು ಅಂತೇಳಿ ಹೇಳಿದರೆ ಹೊರತು ಬೇರೆ ರೀತಿಯಾದಂಥ ನಿಯಮಗಳು ಏರಿಲ್ಲ. ರಾಜ್ಯಕ್ಕೆ ಅಲ್ಲದಿದ್ರು ಕೂಡ ಬೆಂಗಳೂರಿಗೆ ಏನಾದರೂ ಪ್ರತ್ಯೇಕವಾದಂಥ ರೂಲ್ಸನ್ನು ಜಾರಿ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಆಕ್ಟಿವ್ ಕೇಸ್ಗಳು ಬೆಂಗಳೂರಿನಲ್ಲೇ ಜಾಸ್ತಿ ಇದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. 92ರಲ್ಲಿ 80 ಕೇಸ್ ಇರತಕ್ಕಂಥದ್ದು ಬೆಂಗಳೂರಿನಲ್ಲೇ ಇದೆ ಅಂತ ಅಂದಾಗ ಒಂದಿಷ್ಟು ನಿಯಮಗಳನ್ನು ಬೆಂಗಳೂರಿಗೆ ಅಂತಲೇ ಮಾಡಬೇಕಾಗಿತ್ತು. ಯಾಕೆಂತಂದರೆ ಮುಂದೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಬರ್ತಾ ಇರೋ ಕಾರಣಕ್ಕೋಸ್ಕರವಾಗಿ ಕೇಸ್ ಏರಿಕೆ ಆಗುವಂಥ ಆತಂಕ ಇದೆ. ಈ ಬಗ್ಗೆ IAS ಅವರು ಮತ್ತು ತಾಂತ್ರಿಕ ಸಲಹಾ ಸಮಿತಿಯವರು ಜನವರಿಯ ಮೊದಲ ವಾರದಲ್ಲೇ ಕೇಸ್ ಏರಿಕೆ ಆಗುತ್ತೆ ಅಂತಲೂ ಕೂಡ ಪ್ರಸ್ತಾಪ ಮಾಡಿದ್ರು. ಆದರೂ ಕೂಡ ಯಾವುದೇ ರೀತಿಯಾದಂಥ ನಿಯಮಗಳನ್ನು ಜಾರಿ ಮಾಡ್ದೇನೆ ಈ ರೀತಿ ಬಿಟ್ಟಿರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಕೇಸ್ಗಳು ಇನ್ನಷ್ಟು ರೈಸ್ ಆಗ್ತವೆ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದರೆ ಈ ವಾರದಲ್ಲಿ 3 ಡೆತ್ ಆಗಿದೆ. ಹಾಗಾಗಿ ಅದನ್ನು ಕೂಡ ಗಮನದಲ್ಲಿಟ್ಕೊಂಡಾದರೂ ಮತ್ತಷ್ಟು ಏನಾದರೂ ಬೆಂಗಳೂರಿಗೆ ಅಂತಲೇ ಪ್ರತ್ಯೇಕ ರೂಲ್ಸನ್ನು ಜಾರಿ ಮಾಡಿದರೆ ಒಳ್ಳೆಯದಾಗ್ತಾ ಇತ್ತು. ಆದರೆ ತಜ್ಞರು ಹೇಳೋ ಪ್ರಕಾರವಾಗಿ ಬೆಂಗಳೂರಿನಲ್ಲಿ ಕೇಸ್ಗಳ ಸಂಖ್ಯೆ ಏರಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 80 ಇರ್ತಕ್ಕಂಥ ಬೆಂಗಳೂರಿನ ಕೇಸು, ಆಕ್ಟಿವ್ ಕೇಸು ಮುಂದಿನ ದಿನಗಳಲ್ಲಿ ಅವರಿಂದ ಎಷ್ಟು ಸ್ಪ್ರೆಡ್ ಆಗುತ್ತೆ. ಈಗಾಗಿರೋರ ಬರೀ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಹೋಮ್ ಐಸೋಲೇಷನ್ನಲ್ಲಿ ಇರೋರು ಎಷ್ಟು ಜನ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ, ಅದನ್ನು ಮ್ಯಾಂಡೇಟರಿ ಮಾಡೋದಕ್ಕೋಸ್ಕರ ಆದರೂ ಹೋಮ್ ಐಸೋಲೇಷನಲ್ಲಿ ಇರೋರನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಆದರೂ ಒಂದಷ್ಟು ನಿಯಮಗಳನ್ನು ಜಾರಿ ಮಾಡಬೇಕಾಗಿತ್ತು. ಸರ್ಕಾರ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿರೋ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ನಾವು 2-3 ಅಲೆಗಳಲ್ಲಿ ನೋಡಿದ್ವಿ. ರಾಜ್ಯದ ಒಟ್ಟು ಕೇಸ್ಗಳಲ್ಲಿ ಬಹುಪಾಲು ಕೇಸು ಬೆಂಗಳೂರಿನ ಇತ್ತು. ಮುಂದಿನ ದಿನಕ್ಕೆ 50,000 ಕೇಸ್ಗಳು ದಾಖಲಾಗ್ತಾ ಇದ್ದಂಥ ಉದಾಹರಣೆ ಕೂಡ ಇದಾವೆ. ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಕೇಸ್ ಏರಿಕೆ ಆಗುವಂಥ ಮುನ್ಸೂಚನೆ ಕೂಡ ಇದ್ದು ಸಬ್ ಕಮಿಟಿ ಯಾವ ರೀತಿಯಾದಂಥ ನಿಯಮವನ್ನು ತೆಗೆದುಕೊಳ್ಳುತ್ತೆ, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಬೆಂಗಳೂರಿಗೆ ಅಂತ ಏನಾದರೂ ರೂಲ್ಸ್ ಮಾಡುತ್ತಾ ಅಂತೇಳಿ ಕಾದು ಮಾಡೋಕ್ಕಾಗಿದೆ ದಿವ್ಯಾ.